ಪುಟ್ ಮೇಡಮ್ 12 ಗುಣಿಸು 6 ಎಷ್ಟು? ದುರ್ಗಾ ಗುಣಿಸು ಅಂದ್ರೇನು? ಗುಣಿಸು ಅಂದ್ರೆ ಗುಣಾಕಾರ. ನಿಂಗೆ ಮಗ್ಗಿ ಬರುತ್ತೆ ತಾನೆ? ದುರ್ಗಾ ನಂಗೇನು ಅರ್ಥ ಆಗ್ತಿಲ್ಲ. ಕಡೀಲಿ. ಈ ಚಿಹ್ನೆನ ಗುಣಾಕಾರ ಅಂತ ಕರೀತಾರೆ. ಓ ಮಲ್ಟಿಪ್ಲಿಕೇಶನ್. ಹಾ ಅದೇ ಪಿಕ್ಲೇಸನ್. ಹಾ ಅಯ್ಯೋ ದುರ್ಗಾ, ಅದು ಪಿಕ್ಲೇಸನ್ ಅಲ್ಲ, ಮಲ್ಟಿಪ್ಲಿಕೇಶನ್. ಅದೇ ಪುಟ್ ಮೇಡಮ್. ಅಲ್ಲ, ಈ ಚಿಕ್ಕ ಮಕ್ಳಿಗೆಲ್ಲ ಯಾಕೆ ಇಷ್ಟೊಂದು ಕಷ್ಟವಾಗಿರೋದನ್ನೆಲ್ಲ ಓದೋದಕ್ಕೆ ಕೊಡ್ತಾರೆ ಅಲ್ವಾ? ಸತ್ಯ ದುರ್ಗಾ, ನಿಂಗಾದ್ರೂ ನಂಗೆ ಕಷ್ಟ ಆಗ್ತಾ ಇತ್ತಲ್ಲ. ದುರ್ಗಾ, ನಮ್ ಕತೆ ಏನ್ ಕೇಳ್ತೀಯ? ಎಷ್ಟು ಓದಿದ್ರು ಸಾಕಾಗಲ್ಲ. ಸ್ಕೂಲಿಂದ ಬಂದ್ರೂ ಹೋಮ್ವರ್ಕು. ಮತ್ತೆ ದುರ್ಗಾ, ಸ್ಕೂಲಲ್ಲಿ ವೆಕೇಶನ್ ಅಂತ ಕೊಡ್ತಾರೆ. ವೆಕೇಶನ್ ಪೂರ್ತಿ ಮುಗಿದೇ ಅಷ್ಟು ಹೋಮ್ವರ್ಕ್ ಕೊಡ್ತಾರೆ. ಆಮೇಲೆ ಸ್ಕೂಲಿಗೆ ಹೋದ್ಮೇಲೆ ಕಿಡ್ಸ್ ವೆಕೇಶನ್ ಎಂಜಾಯ್ ಮಾಡಿದ್ರ ಅಂತ ಕೇಳ್ತಾರೆ. ಅಲ್ಲ, ಕೈ ನೋವು ಅಷ್ಟು ಹೋಮ್ವರ್ಕ್ ಕೊಟ್ಟು ವೆಕೇಶನ್ ಎಂಜಾಯ್ ಮಾಡಿದ್ರ ಅಂತ ಕೇಳಿದ್ರೆ ಎಲ್ಲಿಂದ ಎಂಜಾಯ್ ಮಾಡೋದು ದುರ್ಗಾ? ಮತ್ತೆ ಆಟದಷ್ಟೇ ಪಾಠನೂ ಮುಖ್ಯ ಅಂತಾರೆ. ಆಟ ಆಡಕ್ಕೆ ಟೈಮ್ ಕೊಟ್ರೆ ತಾನೆ ಆಡಕ್ಕೆ. ಎಷ್ಟು ಓದಿದ್ರು ಸಾಕಾಗಲ್ಲ ಅಂತಾರೆ. ಮತ್ ಏನೇ ಮಾಡಿದ್ರು PTM ಬಲ್ಲಿ ನಮ್ಮ ಪೇರೆಂಟ್ಸ್ಗೆ ಎಲ್ಲ ಹೇಳ್ತೀನಿ ಅಂತ ಹೆದರಿಸ್ತಾರೆ. ನಂಗಂತೂ ಸಾಕಾಗಿದೆ. ಹೌದು, ನಮ್ ಪುಟ್ ಮೇಡಮ್ ಯಾಕೆ ಇವತ್ತು ಪುಟ್ಟ ಅಜ್ಜಿ ತರ ಮಾತಾಡ್ತಿದ್ದಾಳೆ? ಪುಟ್ ಮೇಡಮ್ ಚೆನ್ನಾಗಿ ಓದ್ಬೇಕು, ಅವಾಗ್ಲೇ ಎಲ್ರು ಗೌರವ ಕೊಡೋದು. ನಾವು ದೊಡ್ಡವರಾದ್ಮೇಲೆ ಶಾಲೆಗೆ ಹೋಗ್ಬೇಕು ಅಂತ ಅನ್ಕೋತೀವಿ, ಆದ್ರೆ ಏನ್ ಮಾಡೋದು, ಅವಾಗ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ನಾವು ದೊಡ್ಡವ್ರು ಆಗ್ಬಿಟ್ಟಿರ್ತೀವಲ್ವಾ. ಹೌದಾ? ಹಂಗೆಲ್ಲ ಅನ್ಸುತ್ತಾ? ಅನ್ಸುತ್ತೆ, ನನ್ಗಂತೂ ಅನ್ಸುತ್ತಪ್ಪ. ಸರಿ, ಹಾಗಾದ್ರೆ ಇನ್ಮೇಲಿಂದ ನಾವಿಬ್ರು ಜೊತೆಗೆ ಸ್ಕೂಲಿಗೆ